अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात्। स्वामी महाराज की जय। दिगंबरा दिगंबरा श्रीपाद वल्लभ दिगंबरा। ओम परब्रह्म परमात्मने नमः। उत्पत्ति स्थिति प्रलयंकराय ब्रह्मा हरिहराय त्रिगुणात्मने सर्व कौतुकानि दर्शय दर्शय दत्तात्रेयाय मनो इच्छिता कामना कुरु कुरु स्वाहा। ಎಲ್ಲ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಭಕ್ತಾದಿಗಳಿಗೆ ಗುರುಚರಿತ್ರೆಯ 45ನೆಯ ಮುಂದುವರೆದ ಭಾಗಕ್ಕೆ ಸ್ವಾಗತ ಕೋರ್ತಾ ಗುರುಚರಿತ್ರೆಯ 40ನೆಯ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಒಂದು ದಿನ ನರಹರಿ ಎಂಬ ಹೆಸರಿನ ಯಜುರ್ವೇದಿ ಬ್ರಾಹ್ಮಣನೊಬ್ಬನು ಕುಷ್ಠರೋಗದಿಂದ ಪೀಡಿತನಾಗಿ ಗುರುಕೃಪೆಗಾಗಿ ಬಂದನು. ಆತನ ಗುರುಗಳೆದರು ತನ್ನ ದೀನಸ್ಥಿತಿಯನ್ನು ಹೇಳಿಕೊಳ್ಳುತ್ತಾ, ಸದ್ಗುರುನಾಥ, ನಾನು ಯಜುರ್ವೇದವನ್ನು ಅಭ್ಯಾಸ ಮಾಡಿದ್ದರೂ ಸಹಿತ ಪೂರ್ವಜನ್ಮದ ಪಾಪ ಕರ್ಮಗಳಿಂದಾಗಿ ಈ ಹೀನ ಬೇನೆಯ ನನಗೆ ಅಂಟಿಕೊಂಡಿದೆ. ಇದರಿಂದಾಗಿ ನನಗೆ ಜನರೆಲ್ಲ ಮರ್ಯಾದೆ ಇಲ್ಲದಂತಾಗಿದೆ. ಯಾರು ನನ್ನನ್ನು ಸಮೀಪಕ್ಕೆ ಬರೆಸಿಕೊಡದಾಗಿದ್ದಾರೆ. ದಯಾಳುಗಳಾದ ತಾವು ನನ್ನನ್ನು ಉದ್ಧಾರ ಮಾಡುವಿರೆಂದು ವಿಶ್ವಾಸದಿಂದ ತಮ್ಮ ದರ್ಶನಕ್ಕೆ ಬಂದಿರುವೆ ಎಂದು ಪ್ರಾರ್ಥಿಸಿಕೊಂಡರು. ಗುರುಗಳು ಮಠದ ಹತ್ತಿರ ಉರುವಲಕ್ಕಾಗಿ ತಂದು ಹಾಕಿದ್ದ ಕಟ್ಟಿಗೆಗಳಲ್ಲಿದ್ದ ಒಂದು ಔದುಂಬರ ಕಟ್ಟಿಗೆಯನ್ನು ಕೈಗೆತ್ತಿಕೊಂಡು ಆ ಬ್ರಾಹ್ಮಣಿಗೆ ಕೊಟ್ಟರು. ಆ ಕಟ್ಟಿಗೆಯನ್ನು ಸಂಗಮದ ಪೂರ್ವ ಭಾಗದಲ್ಲಿ ನಡೆಸಿ ತ್ರಿಕಾಲದಲ್ಲಿಯೂ ನದಿ ಸ್ನಾನ ಮಾಡಿ ಅದಕ್ಕೆ ಕೊಡದಿಂದ ನೀರು ಹಾಕುವುದು ಎಂದು ಚಿಗುರೊಡೆದು ಮರಗುವುದು, ಅಂದೇ ನಿನ್ನ ಬೇನೆ ನಿವಾರಣೆ ಆಗುವುದು ಎಂದು ಆಜ್ಞೆ ಮಾಡಿದರು. ಗುರುಗಳು ಆಜ್ಞೆಯಂತೆ ದೃಢ ಸಂಕಲ್ಪ ಮಾಡಿಕೊಂಡ ಆ ಬ್ರಾಹ್ಮಣನು ಅಂದೇ ಕಟ್ಟಿಗೆಯನ್ನು ಸಂಗಮದ ಪೂರ್ವ ದಿಕ್ಕಿನಲ್ಲಿ ಒಂದು ಮಡಿ ಮಾಡಿ ಮರದಂತೆ ಹುಗಿದ. ಸ್ನಾನ ಮಾಡಿ ಉಪವಾಸ ವ್ರತದಿಂದಲೇ ಅದಕ್ಕೆ ತ್ರಿಕಾಲದಲ್ಲಿಯೂ ನೀರು ಹೊತ್ತು ಹಾಕತೊಡಗಿದನು. ಆತನ ಒಣಕಟ್ಟಿಗೆಯ ನೀರು ಹೊತ್ತು ಹಾಕುವ ಕೌತುಕವನ್ನು ಕಂಡ ಕೆಲವರು, ಎಲ್ಲೋ ಬ್ರಾಹ್ಮಣ, ನೀನು ವ್ಯರ್ಥವಾಗಿ ಶ್ರಮ ಪಡುತ್ತಿರುವೆ. ಒಣಕಟ್ಟಿಗೆಯ ಎಂದಾದರೂ ಚಿಗುರೊಡೆಯಬಲ್ಲದೆ ನಿನ್ನದು ನಿವಾರಣೆಯಾಗದ ಬೇನೆ ಎಂದು ತಿಳಿದು ಗುರುಗಳು ನಿನಗೆ ಈ ರೀತಿ ಆಜ್ಞೆ ಮಾಡಿದ್ದಾರೆ. ಇಷ್ಟು ತಿಳಿಯಬಾರದೆ ನಿನಗೆ ಎಂದು ಮೊದಲಿಸಿತ ಮಾತನಾಡತೊಡಗಿದರು. ಅದಕ್ಕೆ ಆ ಬ್ರಾಹ್ಮಣನು, ಗುರುಗಳ ಮಾತಿನಲ್ಲೇ ನನಗೆ ವಿಶ್ವಾಸವಿದೆ. ಅವರ ಕೃಪೆಯಾದರೆ ಈ ಕಟ್ಟಿಗೆ ಚಿಗುವುದೇನೋ ದೊಡ್ಡ ವಿಷಯವಲ್ಲ. ನನ್ನ ಪ್ರಾಣ ಇರುವವರೆಗೂ ಇದಕ್ಕೆ ನೀರು ಹಾಕುತ್ತೇನೆ. ಇದು ಚಿಗುರೊಡೆದರೆ ಒಡೆಯಲಿ, ಇಲ್ಲದಿದ್ದರೆ ಗುರುಸ್ಥಾನದಲ್ಲಿ ನನಗೆ ಮರಣವಾದರೂ ಪ್ರಾಪ್ತವಾಗಲಿ ಎಂದು ನಿರ್ಧಾರದಿಂದ ನುಡಿದು ಮತ್ತೆ ನೀರು ಹೊರತೊಡಗಿದನು. 2-3 ದಿನಗಳು ಕಳೆದವು. ಉಪವಾಸದಿಂದ ನರಹರಿಯು ಶಕ್ತಿ ಹೊಂದಿತು. ಆದರೂ ಆತ ತನ್ನ ನಿರ್ಧಾರ ಬದಲಿಸದೆ ಒಂದೇ ಸಮನೆ ಶ್ರಮ ಪಡುತ್ತಾ ಆ ಒಣಕಟ್ಟಿಗೆಗೆ ನೀರು ಹೊತ್ತು ಹಾಕುವ ಕಾರ್ಯದಲ್ಲಿ ನಿರತನಾಗಿದ್ದನು. ಮಠದ ಶಿಷ್ಯರಿಗೆ ಆತನ ಸ್ಥಿತಿ ಕಂಡು ಕನಿಕರ ಉಂಟಾಯಿತು. ಅವರು ಗುರುಗಳ ಬಳಿ ಬಂದು, ಗುರುಗಳೇ, ಆ ಮತಿಗೇಡಿ ಬ್ರಾಹ್ಮಣನು ಉಪವಾಸದಿಂದ ಆ ಕಟ್ಟಿಗೆಗೆ ನೀರು ಹೊತ್ತು ಹಾಕಿ ಸಾಯುವಂತಾಗಿದ್ದಾನೆ. ಆದರೂ ತನ್ನ ಛಲ ಬಿಟ್ಟಿಲ್ಲ ಎಂದು ನಗುತ್ತಾ ಹೇಳಿದರು. ಗುರುಗಳು ಶಿಷ್ಯರನ್ನು ಕುರಿತು, ಶಿಷ್ಯರೇ, ಹೃದಯದಲ್ಲಿಯೇ ಭಾವನೋತ್ಸುಕವಾಗಿ ಮನುಷ್ಯನಿಗೆ ಸಿದ್ಧಿ ಲಭಿಸುವುದು ಭಾವಶುದ್ಧವಾಗಿದ್ದನು ಎಂದು ಅಪಯಶಸ್ಸನ್ನು ಪಡೆಯಲಾರನು. ಈ ಬಗ್ಗೆ ನಿಮಗೊಂದು ಉದಾಹರಣೆ ಹೇಳುತ್ತೇನೆ, ಕೇಳಿರಿ. ಬಹುದಿನ ಹಿಂದೆ ಪಾಂಚಾಲ ದೇಶದಲ್ಲಿ ಸಿಂಹಕೇತು ಎಂಬ ರಾಜನು ಮಗನಾದ ಧನಂಜಯನು ಒಂದು ದಿವಸ ಬೇಟೆಗಾಗಿ ಅರಣ್ಯಕ್ಕೆ ಹೋಗಿದ್ದನು. ಆತನು ತನ್ನ ಜೊತೆಯಲ್ಲಿ ಒಬ್ಬ ಕಿರಾತಕ ಜಾತಿಯ ಸೇವಕನನ್ನು ಕರೆದಿದ್ದನು. ಅರಣ್ಯದಲ್ಲಿ ನೀರಡಿಸಿದ ನೀರಿಗಾಗಿ ಹುಡುಕಾಡುತ್ತಿರುವಾಗ ಆ ಬೇಡರ ದೃಷ್ಟಿಗೆ ಭಿನ್ನವಾದ ಶಿವಲಿಂಗವೊಂದು ನೆಲದ ಮೇಲೆ ಬಿದ್ದಿರುವುದನ್ನು ಗೋಚರಿಸಿತು. ಕಿರಾತಕನು ಆ ಸುಂದರವಾದ ಕಲ್ಲನ್ನು ತಟ್ಟನೆ ಕೈಗೆತ್ತಿಕೊಂಡು, ಒಡೆಯ, ಈ ಕಲ್ಲು ಎಷ್ಟು ಸುಂದರವಾಗಿದೆಯಲ್ಲ ಎಂದು ಪ್ರಶ್ನೆ ಮಾಡಿದನು. ಅದನ್ನು ನೋಡಿ ರಾಜಕುಮಾರ ನಗುತ್ತಾ, ಎಲ್ಲೋ, ಇದು ಕಲ್ಲಲ್ಲ, ಶಿವಲಿಂಗ. ಇದು ಭಿನ್ನವಾಗಿದೆ. ಅದಕ್ಕಾಗಿ ಹೀಗೆ ಪೂಜೆ ಇಲ್ಲದೆ ಈ ಭೂಮಿಯಲ್ಲಿ ಬಿದ್ದಿದೆ ಎಂದು ಹೇಳಿದನು. ಅದಕ್ಕೆ ಬೇಡನು, ಜಿಯಾ, ಲಿಂಗವನ್ನು ಪೂಜಿಸಿದರೆ ಏನಾಗುತ್ತಾರೆ
ಎಂದು ಮುಗ್ಧತೆಯಿಂದ ಪ್ರಶ್ನೆ ಮಾಡಿದನು. ಅದಕ್ಕೆ ರಾಜಕುಮಾರನು ಏಕಮುಗ್ಧತೆಯಿಂದ ಪ್ರಶ್ನೆ ಮಾಡಿದನು. ಅದಕ್ಕೆ ರಾಜಕುಮಾರನು ಏಕನಿಷ್ಠೆಯಿಂದ ಲಿಂಗವನ್ನು ಪೂಜಿಸುವವನಿಗೆ ಶಿವನು ಪ್ರತ್ಯಕ್ಷನಾಗಿ ಬೇಕಾದ ಸಿರಿ ಸೌಭಾಗ್ಯವನ್ನು ಹೆಚ್ಚೇನು ಮುಕ್ತಿ ಸಹಿತ ದಯಪಾಲಿಸುತ್ತಾನೆ ಎಂದು ನುಡಿದನು. ರಾಜಕುಮಾರನ ಮಾತಿನಿಂದ ಬೇಡನಿಗೆ ತಾನೂ ಶಿವಪೂಜೆ ಮಾಡಬೇಕು ಆಸೆ ಉತ್ಪನ್ನವಾಯಿತು. ರಾಜಕುಮಾರನಿಗೆ ಶಿವಲಿಂಗದ ಪೂಜೆಯನ್ನು ಹೇಗೆ ಮಾಡಬೇಕೆಂದು ಶಿವ ವಿಧಾನವನ್ನೆಲ್ಲ ಕೇಳಿ ತಿಳಿದುಕೊಂಡನು. ರಾಜಕುಮಾರನು ಗುರುವೆಂದು ಭಾವಿಸಿ ಆತನಿಂದ ಪಂಚಾಕ್ಷರಿ ಮಂತ್ರೋಪದೇಶವನ್ನು ಪಡೆದುಕೊಂಡು ಮತ್ತು ಬಹುಭಕ್ತಿಯಿಂದ ಆ ಲಿಂಗವನ್ನು ಅಡವಿಯಲ್ಲಿಯೇ ಇದ್ದ ತನ್ನ ಗುಡಿಸಲಿಗೆ ಹೊತ್ತುಕೊಂಡು ಬಂದನು. ಮಡಿ ಎದುರು ಶಿವಲಿಂಗವನ್ನು ಪೂಜಿಸಿದರೆ ಕೈಲಾಸವೇ ದೊರೆಯುವುದು ಎಂದು ಹೇಳಿದನು. ಅವಳು ಬಹು ಸಂಭ್ರಮಪಟ್ಟು ಕೊಂಡಳು. ಶಿವಲಿಂಗ ಪೂಜೆಗೆ ಗಂಡನಿಗೆ ನಿತ್ಯವೂ ಬೇಕಾಗುವ ಸಲಕರಣೆಗಳನ್ನು ಕೊಡುವರಲ್ಲಿ ಸಹಕಾರಿಯಾದಳು. ಆತನು ಆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅಭಿಷೇಕ, ಪುಷ್ಪ, ದೀಪ, ಧೂಪ, ಭಸ್ಮಾದಿಗಳಿಂದ ಪೂಜಿಸಿ ನೈವೇದ್ಯವನ್ನು ಮಾಡಿದ ನಂತರ ಗಂಡ ಹೆಂಡಿರು ಊಟ ಮಾಡುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದರು. ಎಷ್ಟು ದಿನಗಳು ಕಳೆದು ಹೋದವು. ಒಂದು ದಿನ ಆತನಿಗೆ ಎಷ್ಟೋ ಹುಡುಕಾಡಿದರೂ ಶಿವಪೂಜೆಗಾಗಿ ಚಿತಾಭಸ್ಮ ದೊರೆಯದಾಯಿತು. ಬಹು ದಿವಸಗಳಿಂದ ನಡೆಸಿಕೊಂಡು ಬಂದ ವ್ರತವು ವ್ಯರ್ಥವಾಗಬಾರದೆಂದು ವಿಚಾರದಿಂದ ಹೆಂಡತಿಯು ಸಲಹೆಯಂತೆ ಆತನು ಹೆಂಡತಿಯು ಸಮೇತನಾಗಿ ತನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿದನು. ಅದೇ ಚಿತಾಭಸ್ಮದಿಂದ ಶಿವಲಿಂಗವನ್ನು ಪೂಜಿಸಿದರೆ ಪೂಜೆಯಾದ ನಂತರ ನಿತ್ಯ ಪದ್ಧತಿಯಂತೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಲು ಹೆಂಡತಿಯನ್ನು ಕೂಗಿ ಕರೆದನು. ಅವಳು ತಕ್ಷಣವೇ ಓಡಿ ಬಂದು ಭಕ್ತಿಯಿಂದ ತೀರ್ಥ ಪ್ರಸಾದಗಳನ್ನು ಸೇವಿಸಿದಳು. ಆ ಗುಡಿಸಲಿಗೆ ಮೊದಲಿದ್ದಂತೆಯೇ ಕಂಗೊಳಿಸತೊಡಗಿತು. ಇದೆಲ್ಲ ಪರಮೇಶ್ವರನ ಲೀಲೆ ಎಂದೆರಿತು. ದಂಪತಿಗಳಿಬ್ಬರು ಭಕ್ತಿ ಪರವಶರಾದರು. ಆಗ ಅವರಿಗೆ ಶಿವನ ಸಾಕ್ಷಾತ್ಕಾರವಾಯಿತು. ಶಿಷ್ಯರೇ, ಗುರುವಚನದಲ್ಲಿ ವಿಶ್ವಾಸ ಬಿಟ್ಟವನಿಗೆ ಆತನ ಭಾವನೆಯಂತೆ ಫಲಪ್ರಾಪ್ತಿಯಾಗುವುದೆಂಬುದರಲ್ಲಿ ಸಂದೇಹವಿಲ್ಲ ಎಂದು ವಿವರಣೆ ನೀಡಿದರು. ಸಾಯಂಕಾಲ ವೇಳೆಯಲ್ಲಿ ಗುರುಗಳು ಸಹಜವಾಗಿ ಸಂಗಮದತ್ತ ಹೋದರು. ನರಹರಿಯು ಶ್ರದ್ಧೆ ಉಪವಾಸಗಳಿಂದ ಕಷ್ಟಪಟ್ಟು ಆ ಕಟ್ಟಿಗೆಗೆ ನೀರು ಹೊತ್ತು ಹಾಕುತ್ತಿರುವುದನ್ನು ಕಣ್ಣಾರೆ ನೋಡಿದರು. ಆ ಭಕ್ತನ ಮೇಲೆ ಅವರಿಗೆ ಕರುಣೆ ಉಂಟಾಯಿತು. ತಮ್ಮ ಕಮಂಡಲ ಉದಕವನ್ನು ಆತನ ನಡೆಸಿದ್ದ ಕಟ್ಟಿಗೆಗೆ ಸಿಂಪಡಿಸಿದರು. ತಕ್ಷಣವೇ ಆ ಕಟ್ಟಿಗೆಯು ಚಿಗುರೊಡೆದು ಹಸುರಾಗಿ ಕಂಗೊಳಿಸತೊಡಗಿತು. ಅದರಿಂದ ನರಹರಿಯು ಕುಷ್ಠರೋಗ ನಿವಾರಣೆಗಾಗಿ ಆತನ ದೇಹವು ಸುವರ್ಣ ಕಾಂತಿ ತಳೆಯಿತು. ನರಹರಿಯು ಭಕ್ತಿ ಪರವಶನಾಗಿ ಗುರುಗಳನ್ನು ಸ್ತೋತ್ರ ಮಾಡತೊಡಗಿದರು. ಜನ್ಮತಃ ಕವಿಯಾಗಿದ್ದ ನರಹರಿಯು ಸುವ್ಯಾಸರಿಗಾಗಿ ಅಷ್ಟಕವನ್ನು ರಚಿಸಿ ಹಾಡಿದನು. ಗುರುಗಳು ಸಂಪ್ರೀತರಾಗಿ ಆತನಿಗೆ ಯೋಗೀಶ್ವರನೆಂಬ ಅಭಿಧಾನದಿಂದ ಕೂಗಿದರು. ನಂತರ ನರಹರಿಯು ಕುಟುಂಬ ಸಮೇತನಾಗಿ ಗಾಣಗಾಪುರದಲ್ಲಿಯೇ ಉಳಿದನು. ಗುರುಗಳು ಆತನ ಮೇಲಿನ ಪ್ರೀತಿಯಿಂದ ಅವನಿಗೆ ವಿದ್ಯಾಸರಸ್ವತಿ ಮಂತ್ರವನ್ನು ಉಪದೇಶಿಸಿ ಮಾಡಿದರು. ಸಿದ್ಧಮುನಿಯು ನಾಮಧಾರಿಕೆ ತಿಳಿಸಿದಂಬಲಿಗೆ ಸಾರರೂಪ ಗುರುಚರಿತ್ರೆ 40ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮತ್ತೆ 41ನೇ ಅಧ್ಯಾಯವನ್ನ ಮುಂದುವರಿಸಲಾಗುತ್ತೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಗುರುಗಳ ಕೀರ್ತಿಯನ್ನು ನಾಡಿನ ತುಂಬೆಲ್ಲ ಹರಡಿ ಹೋಗಿತ್ತು. ಅದನ್ನು ಜನಮುಖದಿಂದ ತಿಳಿದು ನಿಮ್ಮ ಪೂರ್ವಜನಾದ ಸಾಯಂದೇವನು ಗುರುಗಳಲ್ಲಿ ಭಕ್ತಿ ಹೊಂದಿ ಅವನನ್ನು ಪುನರ್ದರ್ಶನ ಮಾಡಿಕೊಳ್ಳಲು ಲವಲವಿಕೆಯಿಂದ ಗಾಣಗಾಪುರಕ್ಕೆ ಬಂದನು. ಗಾಣಗಾಪುರವು ದೂರದಿಂದ ದೃಷ್ಟಿ ಬಿದ್ದೊಡನೆಯೇ ನಿಂತಲ್ಲಿಯೇ ಸಾಷ್ಟಾಂಗ ನಮಸ್ಕಾರ ಹಾಕಿದನು. ಮಠಕ್ಕೆ ಬಂದು ಗುರುಗಳನ್ನು ಕಂಡು ಅವರ ಚರಣ ಕಮಲಗಳ ಮೇಲೆ ಬಹುಭಕ್ತಿಯಿಂದ ಹೊರಳಾಡಿದನು. ಗುರುಗಳನ್ನು ನಾನಾ ಬಗೆಯಿಂದ ಸ್ತುತಿಸಿ ಜಯ ಜಯಕಾರ ಮಾಡಿದನು. ಗುರುಗಳು ಸಂತುಷ್ಟರಾಗಿ ಆತನ ತಲೆಯ ಮೇಲೆ ಹಸ್ತವನ್ನಿಟ್ಟು, ಸಾಯಂದೇವ, ನೀನು ನಮ್ಮ ಪರಮ ಭಕ್ತನು. ನಿನಗೆ ವಂಶ ಪರಂಪರೆಯಾಗಿಯೂ ನಮ್ಮ ಸೇವಾ ಭಾಗ್ಯ ಲಭಿಸುವುದು. ನೀನು ಬೇಗ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಅಶ್ವತ್ ಸೇವೆಯನ್ನು ಮುಗಿಸಿಕೊಂಡು ಬಾ. ಇಂದು ನಮ್ಮ ಪಂಕ್ತಿಯಲ್ಲಿ ಭೋಜನವಾಗಲಿ ಎಂದು ಹೇಳಿದರು. ಸಾಯಂದೇವನು ಗುರುಗಳ ಆದೇಶದಿಂದ ಸ್ನಾನ ಅಶ್ವತ್ ಸೇವೆಗಳನ್ನು ಮುಗಿಸಿಕೊಂಡು ಬಂದು ಗುರು ಪೂಜೆಯನ್ನು ಮಾಡಿ ಶ್ರೀ ಗುರುಗಳಿಗೆ ಭಿಕ್ಷೆ ಹಾಕಿದನು. ಶಿಷ್ಯರು ಸಮೇತರಾಗಿ ಗುರುಗಳು ಅಂದು ಬಹು ತೃಪ್ತಿಯಿಂದ ಊಟ ಮಾಡಿದರು. ಊಟದ ನಂತರ ಗುರುಗಳು ಸಾಯಂದೇವನಿಗೆ, ನೀನು ಎಲ್ಲಿರುವೆ? ನಿನ್ನ ಹೆಂಡತಿ ಮಕ್ಕಳೆಲ್ಲರೂ ನಿಮ್ಮ ಕ್ಷೇಮವು ಸಮಾಚಾರವು ಎಂದು ಮುಂತಾದ ಪ್ರಶ್ನೆ ಮಾಡಿದರು. ಅದಕ್ಕೆ ಸಾಯಂದೇವನು, ಗುರುವೇ, ತಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದವಾಗಿದ್ದೇವೆ. ಸದ್ಯಕ್ಕೆ ಉತ್ತರ ಕಂಚಿಯಲ್ಲಿ ವಾಸವಾಗಿರುವೆವು. ತಮ್ಮಂದಿರ ಮೇಲೆ ನನ್ನ ಮಕ್ಕಳ ಸಂಸಾರ ಭಾರ ಬಿಟ್ಟು ನಿಮ್ಮ ಸನ್ನಿಧಿಯಲ್ಲಿಯೇ
ಆಯುಷ್ಯ ತೀರಿಸಬೇಕು, ಅಭಿಲಾಷೆ ನನ್ನದಾಗಿದೆ ಎಂದು ನುಡಿದನು. ಗುರುಗಳು, ನಮ್ಮ ಸೇವೆ ಬಹಳ ಕಠಿಣವಾಗಿದೆ ಸಾಯಂದೇವ, ಯಾಕೆಂದರೂ ನಾವು ಊರಲ್ಲಿರುವೆವು, ಅರಣ್ಯದಲ್ಲಿರುವೆವು, ಹೇಳಕ್ಕಾಗದು ಎಂದು ನುಡಿದರು. ಅಂತ ಸ್ಥಿರ ಮನಸ್ಸು ನಿನಗಿದ್ದರೆ ಇಂದಿನಿಂದಲೇ ನೀನು ನಮ್ಮ ಸೇವೆಯನ್ನು ಕೈಗೊಳ್ಳಬಹುದು ಎಂದು ಅಭಯವನ್ನಿತ್ತರು. ಸಾಯಂದೇವನು ಗುರು ಸೇವೆಯನ್ನು ನಿರತನಾಗಿ 4 ತಿಂಗಳ ಕಾಲ ಕಳೆಯಿತು. ಒಂದು ದಿನ ಸಾಯಂಕಾಲ ಗುರುಗಳು ಸಾಯಂದೇವನೊಬ್ಬನು ಸಂಗಡ ಕರೆದುಕೊಂಡು ಸಂಗಮಕ್ಕೆ ಹೋದರು. ಮರದಡಿಯಲ್ಲಿ ಮಾತಾಡುತ್ತಾ ಕುಳಿತಾಗ ಒಮ್ಮಿಂದೊಮ್ಮೆಲೆ ಬಿರುಗಾಳಿ ಬೀಸಿ ಮಳೆ ಸುರಿಯಲಾರಂಭಿಸಿತು. ಸಾಯಂದೇವನು ಮಳೆ ಹನಿಗಳನ್ನು ಗುರುಗಳಿಗೆ ಸಿಡಿಯದಂತೆ ತನ್ನ ಅಂಗವಸ್ತ್ರವನ್ನು ಗುರುಗಳಿಗೆ ಮರೆ ಮಾಡಿ ಕೊಂಡು ನಿಂತನು. ಮಳೆಯ ಸ್ವಲ್ಪ ಕಡಿಮೆ ಆಯಿತು. ತಂಗಾಳಿ ಬೀಸತೊಡಗಿತು. ಗುರುಗಳು ಸಾಯಂದೇವನಿಗೆ ಶ್ರದ್ಧೆಯನ್ನು ಪರೀಕ್ಷೆ ಮಾಡಲೆಂದು, ಸಾಯಂದೇವ, ನಿನಗೀಗ ಚಳಿಯಾಗತೊಡಗಿದೆ, ನೀನು ಬೇಗ ಮಠಕ್ಕೆ ಹೋಗಿ ಅಗಿಷ್ಟೆಯನ್ನು ಹೊತ್ತಿಕೊಂಡು ಬಾ ಎಂದು ಹೇಳಿದರು. ಸಾಯಂದೇವನು ಅಪ್ಪಣೆ ಗುರುಗಳೇ ಎಂದು ಹೊರಟು ಹೋಗತೊಡಗಿದನು. ಗುರುಗಳು ಆತನನ್ನು ಎಚ್ಚರಿಸುತ್ತಾ, ನೀನು ಹೋಗುವಾಗ ಅಥವಾ ಬರುವಾಗ ಎಡಬಲಗಳಿಗೆ ತಿರುಗಿ ನೋಡದಂತೆ ಬಾ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದರು. ಸಾಯಂದೇವನು ಗುರು ನಾಮಸ್ಮರಣೆ ಮಾಡುತ್ತಾ ಅವಸರದಿಂದ ಹೊರಟನು. ರಾತ್ರಿಯಾಗಿತ್ತು. ಅವರಲ್ಲಿ ಆಕಾಶದ ತುಂಬೆಲ್ಲ ಮೋಡಕವಿದ್ದಿತ್ತು. ಮಿಂಚಿದಾಗ ಮಾತ್ರ ಸ್ವಲ್ಪ ದಾರಿ ಕಾಣಿಸುತ್ತಿತ್ತು. ಅಂಥದ್ರಲ್ಲಿಯೇ ಸಾಯಂದೇವನು ಅಗಸೆಯ ಬಾಗಿಲಿಗೆ ಬಂದು ತಲುಪಿದನು. ಮಠಕ್ಕೆ ಹೋಗಿ ದ್ವಾರಪಾಲಕನಿಗೆ ತಿಳಿಸಿ ಅವಸರದಿಂದ ಅಗಿಷ್ಟೆಯನ್ನು ಸಿದ್ಧಪಡಿಸಿಕೊಂಡು ಸಂಗಮದತ್ತ ಹೊರಟನು. ಅರ್ಧ ದಾರಿಗೆ ಸಾಗಿದಾಗ ಗುರುಗಳು ಎಡಬಲಗಳ ಕಡೆಗೆ ನೋಡಬೇಡ ಎಂದು ಯಾಕೆ ಸೂಚಿಸಿದರು ಎಂದು ಕುತೂಹಲದಿಂದ ಬಲಕ್ಕೆ ನೋಡಿದನು. ದೊಡ್ಡ ಘಟಸರ್ಪವೊಂದು ಆತನೊಂದಿಗೆ ಮಾರ್ಗದ ಬದಿಯಿಂದ ಧಾವಿಸಿ ಬರತೊಡಗಿತ್ತು. ಭೀತಿಗೊಂಡ ಎಡಕ್ಕೆ ನೋಡಿದನು. ಅಲ್ಲಿಯೂ ಅಂತಹದೇ ಸರ್ಪ ಎಡಬದಿಯು ರಸ್ತೆಗುಂಟ ಧಾವಿಸಿ ಈತನಡೆಗೆ ಬರತೊಡಗಿತ್ತು. ಸಾಯಂದೇವನು ಎದೆಯಲ್ಲಿ ನೀರು ಸುರಿದಂತಾಯಿತು. ಜೀವದ ಮೇಲಿನ ಹಂಗು ತೊರೆದು ಅಗಿಷ್ಟಿಕೆಯೊಂದಿಗೆ ಸಂಗಮದತ್ತ ಓಡತೊಡಗಿದನು. ಗುರುನಾಮವು ಆತನ ನಾಲಿಗೆಯಲ್ಲಿ ನಡೆಲಾಡುತ್ತಿರಲು ಸಹಸ್ರ ದೀಪಗಳು ಬೆಳಕಿನಲ್ಲಿ ಗುರುಗಳು ಬಹಳಷ್ಟು ಜನರೊಂದಿಗೆ ಕುಳಿತಿರುವ ದೂರದಿಂದಲೇ ಆತನಿಗೆ ಗೋಚರಿಸಿತು. ಆದರೆ ಗುರುಗಳು ಸಮೀಪಿಸುತ್ತಿದ್ದಂತೆ ಅವೆಲ್ಲವೂ ಅದೃಶ್ಯವಾಗಿ ಹೋದವು. ಆತನನ್ನು ಬಂದ ಸರ್ಪಗಳು ಸಂಗಮಕ್ಕೆ ಬಂದೊಡನೆ ಕಾಣದಂತಾದವು. ಸಾಯಂದೇವನು ಅಗಿಷ್ಟೇಕೆಯನ್ನು ಗುರುಗಳೆದುರು ತಂದಿಟ್ಟು ಬೆಂಕಿಯನ್ನು ಪ್ರಜ್ವಲಿಸತೊಡಗಿದನು. ಅಂತ ಚಳಿಯಲ್ಲಿ ಆತನ ಮುಖದ ಮೇಲೆ ಮೂಡಿದ್ದ ಬೆವರ ಹನಿಯನ್ನು ಗಮನಿಸಿ ಗುರುಗಳು, ನೀನು ಇಷ್ಟೇಕೆ ಅಂಜಿರುವೆ ಎಂದು ಸಾಯಂದೇವನಿಗೆ ಪ್ರಶ್ನೆ ಮಾಡಿದರು. ಸಾಯಂದೇವನು ಉತ್ತರಿಸದೆ ಅತ್ತಿತ್ತ ನೋಡಿದ. ಓಹೋ, ಆ ಸರ್ಪಗಳೇ ನಾವೇ ನಿನ್ನ ಬೆಂಬಲವಾಗಿ ಕಳಿಸಿಕೊಟ್ಟಿದ್ದೇವೆ ಎಂದು ಹೇಳಿ ನಗತೊಡಗಿದರು. ಸಾಯಂದೇವನು, ಗುರುವೇ, ನನ್ನ ಭಕ್ತಿ ಇನ್ನೆಷ್ಟು ಸ್ಥಿರವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿಗುದನು. ಗುರುಗಳು ಆ ರಾತ್ರಿಯಲ್ಲಿ ಅಲ್ಲಿಯೇ ಕಳೆಯುವ ಉದ್ದೇಶದಿಂದ ಸಾಯಂದೇವನಿಗೆ ಒಂದು ಕಥೆಯನ್ನು ಹೇಳತೊಡಗಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 41ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದುವರೆದ 42ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಯಂದೇವ, ಕೇಳು. ಗುರು ಸೇವೆಯನ್ನು ಮಾಡುವುದು ಎಷ್ಟು ಕಠಿಣವಿದೆ ಎಂಬ ಬಗ್ಗೆ ನಿನಗೊಂದು ಕತೆ ಹೇಳುವೆವು. ಬ್ರಹ್ಮಾಂಶ ಸಂಭೂತರವಾದ ತ್ರಶ್ವ ಬ್ರಹ್ಮನಿಗೆ ವಿನಿಶೇಲೆ ಎಂಬ ಮಗನಿದ್ದನು. ಆತನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗ ಒಂದು ಮಳೆಗಾಲದಲ್ಲಿ ಗುರುಗಳ ಕುಟೀರವು ಸೋರತೊಡಗಿತು. ಆದ್ದರಿಂದ ಗುರುಗಳು ಆತನಿಗೆ ಬೇರೊಂದು ಪರ್ಣಕುಟೀರವನ್ನು ನಿರ್ಮಿಸಲು ತಿಳಿಸಿದರು. ಅದೇ ಸಮಯದಲ್ಲಿ ಗುರುಪತ್ನಿಯು ತನಗೆ ಹೊಲಿಗೆ ಇಲ್ಲದ ಕುಪ್ಪಸವನ್ನು ತಂದುಕೊಡಬೇಕು ಎಂದು ಆಜ್ಞೆ ಮಾಡಿದಳು. ಗುರುಪುತ್ರನು ತನಗೆ ನೀರ ಮೇಲೆ ನಡೆಯುವುದಕ್ಕೂ ಮನಬಂದಂತೆ ಚಲಿಸುವುದಕ್ಕೂ ಸಮರ್ಥವಾದ ಒಂದು ಪಾದುಕೆಗಳು ಬೇಕೆಂದು ತಿಳಿಸಿದರು. ಗುರುಪುತ್ರಿಯು ತನಗೆ ಬೇಕಾದಲ್ಲಿ ತೆಗೆದುಕೊಂಡು ಹೋಗಲು ಬರುವಂತ ಒಂದು ಮನೆ ಬೇಕು ಎಂದು ಆ ಸಮಯದಲ್ಲಿ ಹೇಳಿದಳು. ಬ್ರಹ್ಮಚಾರಿಯು ದಿಕ್ಕು ಕಾಣದೆ ಗುರು ನಾಮಸ್ಮರಣೆ ಮಾಡುತ್ತಾ ಹೊರಟನು. ಆತನಿಗೆ ಅವಧೂತನೊಬ್ಬ ದರ್ಶನವಾಯಿತು. ಅವಧೂತನು ಆತನಿಗೆ ಕಾಶಿ ಯಾತ್ರೆ ಮಹತ್ವ ತಿಳಿಸಿ, ನೀನು ವಿಶ್ವನಾಥನ ದರ್ಶನ ಪಡೆದರೆ ಎಲ್ಲ ಸಮಸ್ಯೆಗೂ ಪರಿಹಾರವಾಗುವುದು, ನನ್ನೊಂದಿಗೆ ಕಾಶಿಗೆ ಬಾ ಎಂದು ನುಡಿದು ಆತನು ಮನೋವೇಗದಿಂದ ಕಾಶಿ ಕ್ಷೇತ್ರಕ್ಕೆ ಕರೆದೊಯ್ದನು.
ವಿಶ್ವನಾಥನು ದರ್ಶನ ಮಾಡಿಸಿದನು. ವಿಶ್ವನಾಥನು ವಿನಯಶೀಲ ಪ್ರತ್ಯಕ್ಷನಾಗಿ ಆತನು ಬಯಸಿದ ವಸ್ತುಗಳನ್ನು ವರವಾಗಿ ಕೊಟ್ಟನು. ಅವುಗಳನ್ನೆಲ್ಲ ಬ್ರಹ್ಮಚಾರಿಯು ಗುರುಪತ್ನಿ, ಗುರುಪುತ್ರ, ಗುರುಪುತ್ರಿಯರಿಗೆ ಸಕಾಲ ತಂದು ಒದಗಿಸಿದನು. ಗುರುಗಳು ಆತನ ಮೇಲೆ ಸಂಪ್ರೀತರಾಗಿ ಪ್ರಸನ್ನರಾಗಿ ಆಶೀರ್ವದಿಸಿದರು. ಮುಂದೆ ಅದೇ ಶಿಷ್ಯನು ವಿಶ್ವಕರ್ಮನೆಂಬ ಬಿರುದು ಪಡೆದು ಪ್ರಖ್ಯಾತನಾದನೆಂದು ಗುರುಗಳು ಸಾಯಂದೇವನಿಗೆ ತಿಳಿಸಿ, ಗುರುವೇ ಸೇವೆ ಇಷ್ಟು ಕಠಿಣವಾಗಿದೆ ಎಂದು ಹೇಳಿದ ಸಾಯಂದೇವನು ಗುರು ಮಹಿಮೆಯನ್ನು ಹಾಡಿ ಹೊಗಳಲು ಗುರು ಸಂಪ್ರೀತರಾದರು. ಇನ್ನು ಮೇಲೆ ಕುಟುಂಬ ಸಮೇತನಲ್ಲಿ ಗಾಣಗಾಪುರದಲ್ಲಿಯೇ ವಾಸ ಮಾಡು ಎಂದು ಆಜ್ಞೆ ಮಾಡಿ ಆಶೀರ್ವದಿಸರೆಂಬಲಿಗೆ ಸಾರರೂಪ ಗುರುಚರಿತ್ರೆ 42ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ದಿಗಂಬರಾಯ ವಿಗ್ಮಯ ತ್ರಿಪುತ್ರಾಯ ಧೀಮಹಿ ತನ್ಯೋದತ್ತ ಪ್ರಚೋದಯಾತ್. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಗುರುಚರಿತ್ರೆಯ 43ನೇ ಅಧ್ಯಾಯ ಮುಂದುವರೆದ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗುರುವಾಜ್ಞೆಯಂತೆ ನಿಮ್ಮ ಪೂರ್ವಜನಾದ ಸಾಯಂದೇವನು ಕುಟುಂಬ ಸಮೇತನಾಗಿ ಬಂದು ಗಾಣಗಾಪುರದಲ್ಲಿಯೇ ಇರತೊಡಗಿದನು. ಗುರುಗಳು ಅವರೆಲ್ಲರೂ ತಮ್ಮ ವರದ ಹಸ್ತದಿಂದ ಆಶೀರ್ವದಿಸಿದರು. ಸಾಯಂದೇವನ ಮಗನಾದ ನಾಗನಾಥನು ಕೃಪಾದೃಷ್ಟಿಯಿಂದ ನೋಡಿದರು. ಅಂದು ಅನಂತ ಚತುರ್ದಶಿ ಇದ್ದ ಪ್ರಯುಕ್ತ ಸಾಯಂದೇವನು ಗುರುಗಳನ್ನೇ ಅನಂತನ ಭಾವನೆಯಿಂದ ತನ್ನ ಮಡದಿಯಿಂದೊಡಗೂಡಿ ಗೊಂಡು ಬಹುಭಕ್ತಿಯಿಂದ ಪೂಜಿಸಿ ಅನಂತರ ವೃತಕಥೆಗಳನ್ನು ಶ್ರವಣ ಮಾಡಿದನು. ನಾಮಧಾರಕ. ಗುರುಗಳು ತ್ರಿಮೂರ್ತಿಗಳ ಪೂರ್ಣಾವತಾರನಾದ ಪ್ರಯುಕ್ತ ಯಾವ ವೃತಕಥೆ ಪೂಜೆಗಳನ್ನು ಮಾಡಿದರೂ ಅವು ನೇರವಾಗಿ ಗುರುಗಳಿಗೆ ಸಲ್ಲುತ್ತಿದ್ದವೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 43ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ 44ನೇ ಅಧ್ಯಾಯ ಮುಂದುವರೆದ ಭಾಗವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗಾಣಗಾಪುರದಲ್ಲಿ ಗುರುಗಳಲ್ಲಿ ಅತ್ಯಂತ ಭಕ್ತಿಯನ್ನಿಟ್ಟ ಒಬ್ಬ ನೇಕಾರನಿದ್ದನು. ಅವನು ದಿನಾಲು ಮಠದ ಅಂಗಳ ಉಡುಗಿ ನೀರಿನಿಂದ ಚಳಿ ಹೊಡೆದು ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದನು. ಈ ಸೇವೆಗೆ ಬಹು ದಿವಸಗಳಿಂದಲೂ ಆತನು ಚ್ಯುತಿ ತಂದುಕೊಂಡಿರಲಿಲ್ಲ. ಆಗ ಮಹಾಶಿವರಾತ್ರಿಯ ಸಮೀಪಿಸಿತ್ತು. ಆ ನೇಕಾರನ ಮನೆಯವರೆಲ್ಲರೂ ಆ ವರ್ಷ ಶ್ರೀಶೈಲಕ್ಕೆ ಯಾತ್ರೆಗೆ ಹೊರಡುವೆನೆಂದು ನಿರ್ಣಯಿಸಿದರು. ಈತನನ್ನು ಕರೆದು, ಆದರೆ ತನಗಿರುವ ನಿತ್ಯ ಗುರು ಸೇವೆಯು ಬಿಟ್ಟು ಶ್ರೀಶೈಲಕ್ಕೆ ಹೊರಡಲು ಆತನು ಮನಸ್ಸಾಗಲಿಲ್ಲ. ಆದ್ದರಿಂದ ಆ ಬಂಧು ಬಳಗದವರಿಗೆ ತನ್ನ ಶ್ರೀಶೈಲ ಇಲ್ಲಿಯೇ ಇದೆ, ಗುರುಗಳು ನನ್ನ ಪಾಲಿನ ಮಲ್ಲಿಕಾರ್ಜುನ ಗುರುಮುಟವೇ ಶ್ರೀಶೈಲ ಸಂಗಮ ಕ್ಷೇತ್ರವೇ ಪಾತಾಳ ಗಂಗೆ ಎಂದು ನಿರಾಕರಿಸಿಬಿಟ್ಟರು. ಬಂಧುಗಳು ಆತನನ್ನು ಮೂರ್ಖನೆಂದು ಹಳಿದು ಗುರು ಯಾತ್ರೆಗೆ ಹೊರಟು ಹೋದರು. ಮುಂದೆ 8-10 ದಿನಗಳೆದವು. ಶಿವರಾತ್ರಿ ಬಂತು. ಅಂದು ಪ್ರಾತಃ ಕಾಲ ಗುರುಗಳು ಆ ತಂತುಕನನ್ನು ಕುರಿತು, ನಿನ್ನ ಬಂಧುಗಳೆಲ್ಲ ಶ್ರೀಶೈಲ ಯಾತ್ರೆಗೆ ಹೋದರು, ನೀನೇಕೆ ಹೋಗಲಿಲ್ಲ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ತಂತುಕನು, ಗುರುನಾಥ, ನಿಮ್ಮ ಚರಣ ಸನ್ನಿಧಿಯಲ್ಲಿಯೇ ಎಲ್ಲ ತೀರ್ಥಗಳು ಕ್ಷೇತ್ರಗಳು ವಾಸವಾಗಿರುವಾಗ ನಿಮ್ಮ ಮಹಿಮೆಯನ್ನರಿದ ಮೂರ್ಖರೆಂತೂ ನಾನೆಂತೂ ವ್ಯರ್ಥವಾಗಿ ಶ್ರಮ ವಹಿಸಲಿ ಎಂದು ಪ್ರಶ್ನೆ ಮಾಡಿದನು. ಗುರುಗಳು ಆತನ ನಿಷ್ಠೆಗಾಗಿ, ನೀನು ಎಂದಾದರೂ ಶ್ರೀಶೈಲ ಕ್ಷೇತ್ರವನ್ನು ನೋಡಿರುವೆ ಎಂದು ಕೇಳಿದರು. ಇಲ್ಲ ಗುರುವೇ, ಅದರ ಆಸೆ ನನಗಿಲ್ಲ ಎಂದು ಉತ್ತರಿಸಿದನು. ಆದರೂ ಇಂದು ನಾವು ನಿನಗೆ ಶ್ರೀಶೈಲ ಯಾತ್ರೆಯನ್ನು ಮಾಡಿಸುವೆ. ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ನನ್ನ ಪಾದುಕೆಗಳನ್ನು ಹಿಡಿದುಕೊಂಡು ಕೂಡ್ರು ಎಂದು ಆಜ್ಞೆ ಮಾಡಿದರು. ನೇಕಾರನು ಹಾಗೆಯೇ ಮಾಡಿದನು. 18 ಕ್ಷಣಗಳ ನಂತರ ಗುರುಗಳು ಆತನಿಗೆ ಕಣ್ತೆರೆಯುವುದಕ್ಕೆ ಸೂಚಿಸಿದರು. ತುಂತಕನು ಕಣ್ಬಿಟ್ಟು ನೋಡಿದಾಗ ಅವರಿಬ್ಬರು ಪಾತಾಳ ಗಂಗೆಯ ದಡದಲ್ಲಿ ಕುಳಿತಿದ್ದರು. ಎದುರಿನಲ್ಲಿ ಭವ್ಯವಾದ ಶ್ರೀಶೈಲ ಮುಗಿಲೆತ್ತರಕ್ಕೆ ತಲೆ ಎತ್ತುತ್ತಿತ್ತು. ನಿಂತಿರುವುದು ಗೋಚರಿಸಿತು. ತಂತುಕನು ಆಶ್ಚರ್ಯಚಕಿತನಾಗಿ ಗುರು ಪಾದಗಳಿಗೆ ಹಣೆ ಹಚ್ಚಿದನು. ಗುರುಗಳು ಆತನಿಗೆ, ನಾವು ಇಲ್ಲಿಯೇ ಕುಳಿತು ನೀನು ತಿರುಗಿ ಬರುವುದನ್ನು ನಿರೀಕ್ಷಿಸುತ್ತೇವೆ. ನೀನು ಬೇಗನೆ ಯಾತ್ರಾ ವಿಧಿಗಳನ್ನೆಲ್ಲ ಮುಗಿಸಿ ಮಲ್ಲಿಕಾರ್ಜುನಿಗೆ ಪೂಜೆ ಸಲ್ಲಿಸಿ ಬಂದು ಬಿಡು ಎಂದು ಆಜ್ಞೆ ಕಳಿಸಿದರು. ತಂತುಕನು ಕ್ಷೌರ ಮಾರ್ಗದಿಂದ ಕರ್ಮಾದಿಗಳನ್ನು ಮಾಡಿಸಿಕೊಂಡು ಸ್ನಾನಕ್ಕೆ ಹೋದಾಗ ಅವನು ಬಂಧು ಬಳಗರೆಲ್ಲರೂ ಅವನನ್ನು ಕಂಡು ವಿಸ್ಮಯಗೊಂಡರು. ಮತ್ತು ನೀನು ನಮ್ಮ ಜೊತೆಯಲ್ಲಿ ಯಾಕೆ ಬರಲಿಲ್ಲ? ಈಗ ಯಾರ್ಯಾರು ಬಂದಿರುವೆರೆಂದು ಹೊರಟಿದ್ದೀರಿ
ಎಂದು ಮುಂತಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ತುಂತುಕನು, ನಾನು ಇಂದು ಬೆಳಿಗ್ಗೆ ಸಂಗಮದಿಂದ ಹೊರಟು ಗುರುಗಳೊಂದಿಗೆ 5 ಕ್ಷಣಗಳಲ್ಲಿ ಇಲ್ಲಿಗೆ ಬಂದು ತಲುಪಿದ್ದೇನೆ ಎಂದು ಉತ್ತರಿಸಿದನು. ಅವರ್ಯಾರೂ ಅವನ ಮಾತಿಗೆ ಒಡಂಬಡಲಿಲ್ಲ. ನಿಮ್ಮೊಂದಿಗೆ ಹೆಚ್ಚು ಮಾತು ಬೆಳೆಸಲು ಸಮಯವಿಲ್ಲ. ಗುರುಗಳು ನನಗಾಗಿ ಕಾಯುತ್ತಿರುವರು. ನಾನು ಬೇಗ ದೇವರ ದರ್ಶನಾರ್ಚನೆಗಳನ್ನು ಮುಗಿಸಿಕೊಂಡು ಅವರ ಬಳಿಗೆ ಹೋಗಬೇಕು ಎಂದು ನುಡಿಯುತ್ತಾ ಅವಸರದಿಂದ ದೇವಸ್ಥಾನದತ್ತ ಹೊರಟು ಬಿಟ್ಟನು. ಎಂದು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿಯೇ ಆತನಿಗೆ ಈಶ್ವರಲಿಂಗ ಕಾಣಿಸಲೇ ಇಲ್ಲ. ಪಾನಬಟ್ಟಲದ ಮೇಲೆ ಗುರುಗಳು ಕುಳಿತಿರುವಂತೆ ಕಾಣಿಸಿತ್ತು. ಭಕ್ತರೆಲ್ಲರೂ ಗುರುಗಳಿಗೆ ಪೂಜೆ, ಅಭಿಷೇಕ, ಬಿಲ್ವಾರ್ಚನೆ ಮುಂತಾದವುಗಳನ್ನು ಸಲ್ಲಿಸಿ ಇರುವಂತೆ ಗೋಚರಿಸಿತು. ಆಗ ತಂತುಕನು ಶ್ರೀ ಗುರುವೇ ಮಲ್ಲಿಕಾರ್ಜುನನಾಗಿದ್ದಾನೆಂಬುದು ಮನದಲ್ಲಿ ದೃಢಪಡಿಸಿಕೊಂಡು ಪ್ರಸಾದ ಸ್ವೀಕರಿಸಿ ಅವಸರದಿಂದ ಗುರುಗಳು ಬಳಿಗೆ ಬಂದನು. ಗುರುಗಳು ಆತನನ್ನು ನೋಡಿ ನೀನು 4 ದಿವಸ ಬಂಧುಗಳೊಂದಿಗೆ ಇಲ್ಲಿಯೇ ಉಳಿಯುವೆ ಅಥವಾ ನಮ್ಮೊಂದಿಗೆ ಬರುವೆಯೋ ಎಂದು ಕೇಳಿದರು. ಆತನು ಅಲ್ಲಿಯೇ ಉಳಿಯಲು ನಿರಾಕರಿಸಿದ್ದರಿಂದ ಮತ್ತೆ ಮೊದಲಿನಂತೆ ಪಾದುಕೆ ಹಿಡಿಸಿ ಆತನನ್ನು ಸಂಗಮ ಕ್ಷೇತ್ರಕ್ಕೆ ಕರೆತಂದರು. ವಿಸ್ಮಯಗೊಂಡು ತುಂತುಕನು ಗುರುಗಳಿಗೆ, ದೇವ, ನೀವೇ ಪ್ರತ್ಯಕ್ಷ ಮಲ್ಲಿಕಾರ್ಜುನರಾಗಿರುವಿರಿ. ಇದನ್ನು ನಾನು ಕಣ್ಮುಟ್ಟಿ ನೋಡಿದ್ದೇನೆ. ಹೀಗಿದ್ದು ಈ ಭಕ್ತರು ಅಷ್ಟು ದೂರದಿಂದ ನಡೆದುಕೊಂಡು ಶ್ರೀಶೈಲಕ್ಕೆ ಯಾಕೆ ಬರುತ್ತಾರೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಗುರುಗಳು, ನೇಕಾರನೇ, ಪರಮೇಶ್ವರನು ಸರ್ವವ್ಯಾಪಿಯಾಗಿರೋನು. ಆದರೂ ಸ್ನಾನ ಮಹಿಮೆಯು ವಿಶೇಷವಾಗಿರುವುದು. ಪವಿತ್ರ ಸ್ಥಳಗಳಿಗೆ ಹೋಗಿ ಅರ್ಚಿಸಿದರೆ ದೇವರ ಬೇಗನೆ ಪ್ರಸನ್ನನಾಗುವನು. ಈ ಬಗ್ಗೆ ನಿನಗೊಂದು ಕಥೆಯನ್ನು ಹೇಳುವೆನು, ಕೇಳು. ವಿಮರ್ಶನ ಎಂಬ ಹೆಸರಿನ ರಾಜನು ಅನಾಚಾರಿಯಾಗಿದ್ದು ಸಹಿತ ತಪ್ಪದೆ ಶಿವಪೂಜೆಯನ್ನು ಮಾಡುತ್ತಿದ್ದನು. ಅವನಿಗೆ ಪೂರ್ವ ಜನ್ಮದಲ್ಲಿ ಸ್ಮರಣೆ ಇದ್ದುದರಿಂದ ತನ್ನ ಪತಿಯಾದ ಕುಮದ್ವತಿಗೆ ಒಂದು ಸಲ ಹೀಗೆ ಹೇಳಿದನು, ಪ್ರಿಯೆ, ಹಿಂದಿನ ಜನ್ಮದಲ್ಲಿ ಪಂಪಾನಗರದಲ್ಲಿ ನಾನೊಂದು ನಾಯಿಯಾಗಿ ಹುಟ್ಟಿದ್ದೆ. ಶಿವರಾತ್ರಿಯಂದು ಒಳ್ಳೆಯ ಸಡಗರದಿಂದ ಪಂಪಾಪತಿಗೆ ರುದ್ರಾಭಿಷೇಕ ನಡೆದಿತ್ತು. ತಿನ್ನಲು ಏನಾದರೂ ಸಿಗಬಹುದು ಎಂದು ಆಸೆಯಿಂದ ನಾನು ಗುಡಿಯ ಒಳಗೆ ಹೊಕ್ಕೆ. ಆಗ ಅಲ್ಲಿದ್ದ ಜನರು ನನ್ನನ್ನು ಹೊಡೆಯ ಬಂದರು. ಪ್ರಾಣ ಭಯದಿಂದ ಗರ್ಭಗುಡಿಯಲ್ಲಿ ಹೊಕ್ಕು ಶಿವಲಿಂಗದಿಂದ ಸುತ್ತು 3 ಪ್ರದಕ್ಷಿಣೆ ಹಾಕಿ ತಪ್ಪಿಸಿಕೊಳ್ಳಲೆತ್ತಿಸಿದೆ. ಆಗ ಪೂಜೆ ಮಾಡಿದ್ದ ಶಿವಲಿಂಗ ಪ್ರಾಣದಿಂದ ಗರ್ಭಗುಡಿಯಲ್ಲಿ ಹೊಕ್ಕು ಶಿವಲಿಂಗ ಸುತ್ತು 3 ಪ್ರದಕ್ಷಿಣೆ ಹಾಕಿ ತಪ್ಪಿಸಿಕೊಳ್ಳಲೆತ್ತಿಸಿದೆ. ಆಗ ಪೂಜೆ ಮಾಡಿದ್ದ ಶಿವಲಿಂಗ ನನ್ನ ದೃಷ್ಟಿಗೆ ಬಿತ್ತು. ಅಷ್ಟರಲ್ಲಿ ಕೂಡಿದ ಜನರು ನನ್ನನ್ನು ಹೊಡೆದು ಕೊಂದು ಬಿಟ್ಟರು. ಆ ಪುಣ್ಯಕ್ಷೇತ್ರದ ವಿಶೇಷದಿಂದ ನಾನೀಗ ರಾಜನಾಗಿ ಹುಟ್ಟಿದ್ದೇನೆ. ಆದರೆ ಪೂರ್ವ ಜನ್ಮದಲ್ಲಿ ನಾಯಿಯಾಗಿದ್ದರ ಸಂಸ್ಕಾರ ಫಲವಾಗಿ ಈ ರೀತಿ ನಾನು ಈ ಜನ್ಮದಲ್ಲಿ ಮಾಂಸ, ಸುರೆ ಮುಂತಾದವುಗಳನ್ನು ಸೇವಿಸುತ್ತಿದ್ದೇನೆ. ನೀನು ಹಿಂದಿನ ಜನ್ಮದಲ್ಲಿ ಪಾರಿವಾಳವಾಗಿದ್ದಿ. ಒಂದು ದಿವಸ ನೀನು ಬಾಯಲ್ಲಿ ಆಹಾರವನ್ನು ಹಿಡಿದುಕೊಂಡು ಹಾರಿ ಹೊರಟಿರುವಾಗ ಒಂದು ಗಿಡಗವು ನಿನ್ನನ್ನು ಬೆನ್ನತ್ತಿತ್ತು. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೀನು ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿಯ ಶಿಖರಕ್ಕೆ 3 ಪ್ರದಕ್ಷಿಣೆ ಹಾಕಿದಿ. ಅಷ್ಟರಲ್ಲಿ ಗಿಡಗವು ನಿನ್ನನ್ನು ಕೊಂದಿತು. ಶಿಖರಕ್ಕೆ ಪ್ರದಕ್ಷಿಣೆ ಹಾಕಿದ ಫಲದಿಂದಲೇ ನೀನು ನನ್ನ ರಾಣಿಯಾಗಿರುವೆ. ಇನ್ನು ಮುಂದಿನ 6 ಜನ್ಮಗಳು ಪರ್ಯಂತ ನಾವಿಬ್ಬರು ರಾಜ ದಂಪತಿಗಳಾಗಿಯೇ ಜನಿಸುವೆವು. 7ನೇ ಜನ್ಮದಲ್ಲಿ ಬ್ರಹ್ಮಜ್ಞಾನ ಪಡೆದು ಜೀವನ್ಮುಕ್ತರಾಗುವೆಂದು ಹೇಳಿದನು. ಅಂದ ಮೇಲೆ ತುಂತುಕನು ಪವಿತ್ರ ಸ್ಥಳಗಳಿಗೆ ಎಷ್ಟೊಂದು ಮಹತ್ವವಿದೆ ಎಂಬುದನ್ನು ನೀನು ಯೋಚಿಸು ಎಂದು ಗುರುಗಳಿಗೆ ವಿವರಣೆ ನೀಡಿದರು. ಆತ ಗುರುಗಳಲ್ಲಿ ಎಲ್ಲಿ ಹೋಗಿರಬಹುದೆಂದು ಶಿಷ್ಯರೆಲ್ಲರೂ ಕಳವಳಗೊಂಡು ಹುಡುಕತೊಡಗಿದರು. ಒಮ್ಮಿಂದೊಮ್ಮೆಲೆ ಸಂಗಮದ ತಟಾಕದಲ್ಲಿ ತಂತುಕನೊಂದಿಗೆ ಕುಳಿತು ಗುರುಗಳನ್ನು ಕಂಡು ಅವರಿಗೆ ಆನಂದವಾಯಿತು. ನಂತರ ಗಾಣಗಾಪುರದತ್ತ ಸಾಗಿದರು. ಜನ ಆ ತಂತುಕನನ್ನು ನೀನು ಕ್ಷೌರವನ್ನೆಲ್ಲಿ ಮಾಡಿಸಿಕೊಂಡಿ ಎಂದು ಕೇಳಿದರು. ನಾನು ಗುರುಗಳೊಂದಿಗೆ ಶ್ರೀಶೈಲ ಯಾತ್ರೆಗೆ ಹೋಗಿ ಬಂದೆ ಎಂದು ತುಂತುಕನು ಅವರಿಗೆ ಉತ್ತರಿಸಿದನು. ಆ ಜನಗಳಿಗೆ ಶ್ರೀಶೈಲದಿಂದ ತಂದ ಪ್ರಸಾದವನ್ನು ಕೊಟ್ಟನು. ಜನರಿಗೆ ವಿಸ್ಮಯವೆನಿಸಿತು. ಮುಂದೆ 8 ದಿನಗಳ ಮೇಲೆ ತುಂತುಕನು ಬಂಧುಗಳ ಗಾಣಗಾಪುರಕ್ಕೆ ಬಂದ ಮೇಲೆ ಆತನು ಶ್ರೀಶೈಲಕ್ಕೆ ಹೋಗಿ ಬಂದದ್ದೇ ನಿಜವೆಂದು
ಮನಗಂಡ ಜನರು ಗುರು ಲೀಲೆಯನ್ನು ಕೊಂಡಾಡತೊಡಗಿದರೆಂಬಲಿಗೆ ಸಾರರೂಪ ಗುರುಚರಿತ್ರೆ 44ನೇ ಅಧ್ಯಾಯ ಮುಕ್ತಾಯವಾಯಿತು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅವಧೂತ ಚಿಂತಕ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಇಲ್ಲಿಗೆ 44ನೇ ಅಧ್ಯಾಯ ಮುಕ್ತಾಯ ಆಯಿತು. ಮತ್ತೆ ಒಂದು ಹೊಸ ಅಧ್ಯಾಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.